ಆ ಸೃಷ್ಟಿನೇ ಅದರಿಂದ ಆಗಿರೋದಲ್ಲ. ಈ ಪ್ರಪಂಚವನ್ನ ಕಾಪಾಡುವ ಶಕ್ತಿ. ಪ್ರಪಂಚ ಅಂದ್ರೆ ಏನು? ಜೀವ ಅಜೀವ ವಸ್ತುಗಳು ತುಂಬಿರುವ ಒಂದು ಜಾಗ. ಜೀವ ಅಜೀವ ವಸ್ತುಗಳು ಎರಡಕ್ಕೂ ಪ್ರಪಂಚ ಶಕ್ತಿ ಬೇಕು. ವಜ್ರ ಗಟ್ಟಿತನ, ಚಿನ್ನ ಹೊಳಪು, ಅದಕ್ಕೆಲ್ಲ ಜೀವ ಇಲ್ಲ. ಅದರ ಹೊಳಪು ಬೇಕಾ? ಪ್ರಪಂಚ ಶಕ್ತಿ ಬೇಕು. ಗಟ್ಟಿತನ ಬೇಕಾ? ಪ್ರಪಂಚ ಶಕ್ತಿ ಬೇಕು. ಮರ ತೇಲತ್ತೆ ಮುಳುಗಿದ್ರೆ, ಅದು ಒಂದು ಕ್ವಾಲಿಟಿ ಮರದ್ದು, ಅದಕ್ಕೆ ಪ್ರಪಂಚ ಶಕ್ತಿ ಬೇಕು. ಬೆಟ್ಟ ತೂಕ, ಅದಕ್ಕೆ ಪ್ರಪಂಚ ಶಕ್ತಿ ಬೇಕು. ಕ್ರಿಸ್ಟಲ್ ಶಕ್ತಿಯನ್ನು ಹೀರಿ ಹೊರಗೆ ಬಿಡುತ್ತೆ. ಆ ಶಕ್ತಿಯನ್ನು ರಿಟೈನ್ ಮಾಡ್ಕೋಬೇಕು ಅಂದ್ರೆ ಆ ಕ್ರಿಸ್ಟಲ್ಗೆ ಪ್ರಪಂಚ, ಜೆಮ್ಸ್ ಕ್ರಿಸ್ಟಲ್ಸ್ ಅದಕ್ಕೆ ಬೇಕು. ಬರ್ಕೊಳ್ಳಿ, ಜೆಮ್ಸ್ ಬರ್ಕೊಳ್ಳಿ, ಜೆಮ್ಸ್ ಅಂಡ್ ಕ್ರಿಸ್ಟಲ್ಸ್, ಜೆಮ್ಸ್ ಅಂಡ್ ಕ್ರಿಸ್ಟಲ್ಸ್. ಈಗ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಬುರಿ ಆಕ್ಸಿಜನ್ ಆಮ್ಲಜನಕದಿಂದ ಅಲ್ಲ, ಬುರಿನ ತಿನ್ನುವ ಆಹಾರದಿಂದ ಅಲ್ಲ. ಪ್ರಪಂಚ ಶಕ್ತಿ ಇದ್ದರೆ ಮಾತ್ರ ಪ್ರತಿಯೊಂದು ಚಟುವಟಿಕೆ, ಪಂಚ ಇಂದ್ರಿಯಗಳು ಮತ್ತು ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳು ಕೆಲಸ ಮಾಡಬೇಕು ಅಂದರೆ ಪ್ರಪಂಚ ಶಕ್ತಿ ಬೇಕು. ಪ್ರಪಂಚ ಶಕ್ತಿ ಇದ್ದರೆ ಮಾತ್ರ ರೋಗ ನಿರೋಧಕ ಶಕ್ತಿ. ರೋಗವಿಲ್ಲದೆ ಬಾಳಬೇಕು ಅಂದರೆ ಪ್ರಪಂಚ ಶಕ್ತಿ ಬೇಕು. ಇದು ನಾವು ಮಾಡುವ ಶ್ವಾಸದ ಮೂಲಕವಾಗಿ, ಪ್ಲಸ್ಸು ಆಧ್ಯಾತ್ಮದ ಅಭ್ಯಾಸ ಮಾಡುವಾಗ ಬ್ರಹ್ಮರಂಧ್ರದ ಮೂಲಕವಾಗಿ ಪ್ರಪಂಚ ಶಕ್ತಿ ದೇಹಕ್ಕೆ ಹೋಗುತ್ತೆ. ಯಾರು ಆಧ್ಯಾತ್ಮದ ಅಭ್ಯಾಸ ಮಾಡ್ತಾರೆ ಅವರಿಗೆ ಹೆಚ್ಚೆಚ್ಚು ಪ್ರಮಾಣದ ಪ್ರಪಂಚ ಶಕ್ತಿ ದೇಹಕ್ಕೆ ಸೇರುತ್ತೆ. ದೇಹದಲ್ಲಿ ಹೆಚ್ಚೆಚ್ಚು ಪ್ರಪಂಚ ಶಕ್ತಿ ಸೇರಿದಾಗ ಆಧ್ಯಾತ್ಮದ ಅನುಭವಗಳು ಸರಿ ಟೈಮಲ್ಲಿ ಸರಿಯಾಗಿ ಆಗತ್ತೆ. 10 ವರ್ಷ ಏನಿಲ್ಲ ಉಪಯೋಗ, ಸುಮ್ಮನೆ ಕೂತಂಗೆ ಕೂತಿರ್ತಾರೆ, ಬದಲಾವಣೆನೇ ಇಲ್ಲ ಅಂದ್ರೆ ಪ್ರಪಂಚ ಶಕ್ತಿ ಹೋಗ್ತಾ ಇಲ್ಲ ಅಂತ ಅರ್ಥ. ಈ 3ನೇ ಕಣ್ಣು ಅದೇನು ಗಲೀಜು ಸೇರ್ಕೊಂಡಿದೆ ಅದು ಕ್ಲೆನ್ಸ್ ಆಗಬೇಕು ಅಂದ್ರೆ ಪ್ರಪಂಚ ಶಕ್ತಿ ಬೇಕು. ಪ್ಲಸ್ 3ನೇ ಕಣ್ಣು ಆಕ್ಟಿವೇಟ್ ಆಗಬೇಕು ಅಂದ್ರೂ ಪ್ರಪಂಚ ಶಕ್ತಿ ಬೇಕು. 3ನೇ ಕಣ್ಣಿಂದ ಅನುಭವಗಳಾಗಬೇಕು ಅಂದ್ರೂ ಪ್ರಪಂಚ ಶಕ್ತಿ ಬೇಕು. ತುಂಬ ಇಂಪಾರ್ಟೆಂಟು ಪ್ರಪಂಚ ಶಕ್ತಿ. ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ.